ಎಲ್ಲರಿಗೂ ನಮಸ್ಕಾರ. ಇವತ್ತು ಸುರತ್ಕಲ್ ಸಂತೆ ಇದೆ, ವೆಜಿಟೇಬಲ್ ಸಂತೆ. ಅಂದರೆ ಬೇರೆ ಬೇರೆ ಸಂತೆನೂ ಇದೆ, ಯಾವಾಗಲೂ ಬುಧವಾರ ಇರುತ್ತೆ. ಸೊ ಹೋಗಿ ಬರುವ. ಇಲ್ಲಿ ರಿಕ್ಷಾದಲ್ಲಿ ಕೂತ್ಕೊಂಡು ಸೀದಾ ಹೋಗ್ತಾ ಇದ್ದೀನಿ. ಇಲ್ಲಿ ತುಂಬ ಕಾಡು ಎಲ್ಲ ಇತ್ತು, ಈಗ ಬಿಲ್ಡಿಂಗ್ಸ್ ಆಗಿದೆ. ಮೊದಲು ನಾನು ಫಸ್ಟಿಗೆ ಮದುವೆ ಆಗುವ ಟೈಮಲ್ಲೂ ತುಂಬ ಕಾಡೆಲ್ಲ ಇತ್ತು. ಸೊ ಈಗ ಎಲ್ಲ ಕಾಡೆಲ್ಲ ಹೋಗಿ, ತೋಟ ಎಲ್ಲ ಹೋಗಿ, ಈಗ ಎಲ್ಲ ಬಿಲ್ಡಿಂಗ್ ಆಗಿದೆ. ಸೊ ಇಲ್ಲಿ ಹತ್ತಿರದಲ್ಲಿ ಒಂದು ರಿಲಯನ್ಸ್ ಶಾಪ್ ಇದೆ, ನಮ್ಮ ಮನೆ ಹತ್ತಿರನೇ. ಸೊ ಇದನ್ನು ತೋರಿಸ್ತಾ ಇದ್ದೀನಿ. ಸಂತೆಗೆ ಹೋಗುವ. ಸಂತೆಗೆ ಮುಟ್ಟಿದೆ ನಾನು. ಇಲ್ಲಿ ನೋಡಿ, ಫ್ರೂಟ್ಸ್ ಇದ್ದು ಮತ್ತು ವೆಜಿಟೇಬಲ್ ಬೀಜ, ಟಾಯ್ಸ್ ಎಲ್ಲ ಇದೆ. ಡ್ರೈ ಫ್ರೂಟ್ಸು ಮತ್ತು ಎಲ್ಲ ಅಡಿಕೆ ಅದು ಇದು ಎಲ್ಲ ಇದೆ. ನೋಡಿ ಸ್ವಲ್ಪ. ಇದು ಡ್ರೈ ಫ್ರೂಟ್ಸ್. ಇಲ್ಲಿದು ತಗೊಳ್ಳೋದಿಲ್ಲ ನಾನು ಡ್ರೈ ಫ್ರೂಟ್ಸ್ ಎಲ್ಲ. ನಾನು ವೆಜಿಟೇಬಲ್ ಮಾತ್ರ ತಗೊಳ್ಳೋದು. ಇಲ್ಲಿ ಸೊಪ್ಪು ಚೆನ್ನಾಗಿ ಬರುತ್ತೆ, ತುಂಬ ಸೊಪ್ಪು, ವೆರೈಟಿ ಸೊಪ್ಪು ಇದೆ ಇಲ್ಲಿ. ಮೆಂತ್ಯ ಸೊಪ್ಪು, ಅರಿವೆ ಸೊಪ್ಪು, ಪಾಲಕ್ ಅದು ಇದೆಲ್ಲ ಇದೆ. ಅದಕ್ಕೋಸ್ಕರ ಇಲ್ಲಿ ಬರೋದು. ಸೊಪ್ಪು ಸ್ವಲ್ಪ ಚೆನ್ನಾಗಿ ಸಿಗುತ್ತೆ. ವಾಟರ್ಮೆಲನ್ ಇದೆ. ವಾಟರ್ಮೆಲನ್ ಈಗ ತುಂಬ ಕಡಿಮೆಗೆ ಸಿಗ್ತಾ ಇದೆ. 1 kg 30 ರೂಪಾಯಿ. ಇಲ್ಲಿ 20 ರೂಪಾಯಿ 30 ರೂಪಾಯಿ ಹಾಗೆ ಇದೆ. ಸೊ ವಾಟರ್ಮೆಲನ್ ತಗೊಳ್ಳೋದಿಲ್ಲ ನಾನು. ಫ್ರೂಟ್ಸೂ ಇದೆ. ವೆಜಿಟೇಬಲ್ ತುಂಬ ಇದೆ, ಆದರೆ ಮಾರ್ಕೆಟಿಗಿಂತ ಸ್ವಲ್ಪ ಒಂದು 2 ರೂಪಾಯಿ 3 ರೂಪಾಯಿ ಕಡಿಮೆಗೆ ಸಿಗುತ್ತೆ ಅಷ್ಟೇ. ಮತ್ತೇನಿಲ್ಲ, ಒಂದು ಫ್ರೆಶ್ ಒಂದು ಸಿಗುತ್ತೆ ಅಂತ ಅಷ್ಟೇ. ಮತ್ತೆ ಎಂತಕ್ಕಿಲ್ಲ, ಸ್ವಲ್ಪ ಪರವಾಗಿಲ್ಲ. ಒಂದು ಎಲ್ಲ ಸಿಗುತ್ತೆ ಇಲ್ಲಿ ಸಂತೆಗೆ ಬಂದರೆ. ವೆಜಿಟೇಬಲ್ ಅಂತ ಬಂದಿದ್ದೀನಿ. ಸೊ ನಂದೊಂದು ಶಾಪ್ ಇದೆ, ಅವರ ಹತ್ರನೇ ತಗೊಳ್ಳೋದು ನಾನು ಯಾವಾಗಲೂ. ಅಲ್ಲಿ ನಾನು ಮತ್ತೆ ಫಿಶ್ ಮಾರ್ಕೆಟಿಗೆ ಹೋಗ್ತಾ ಇದ್ದೀನಿ, ಮೀನಿನ ಮಾರ್ಕೆಟಿಗೆ ಹೋಗೋದು. ಅಲ್ಲಿ ತಗೊಂಡು ಅಲ್ಲಿ ಸ್ವಲ್ಪ ಫಿಶ್ ಮಾರ್ಕೆಟಿಗೆ ಅಲ್ಲಿ ಇಟ್ಟು ವೆಜಿಟೇಬಲ್ ಎಲ್ಲ ಮತ್ತು ಫಿಶ್ ಮಾರ್ಕೆಟಿಗೆ ಹೋಗೋದು. ಅವನು ಸೇಫಾಗಿ ಇರ್ತಾನೆ. ನಾವು ಎಷ್ಟೊತ್ತಿಗೆ ಬಂದ್ರೂ ಅವ್ರು ಮತ್ತೆ ನಮಗೆ ಕೊಡ್ತಾರೆ ಅವರು. ಇದೇನು ಇಲ್ಲಿ ತೊಂಡೆಕಾಯಿ ಕೊಡಿ, 1/4 kg ಕೊಡಿ, 1/4 kg. ಇದಷ್ಟು ಒಳ್ಳೇದಿಲ್ಲ. ಅದಕ್ಕೆಷ್ಟು? ಹೀರೆಕಾಯಿ ಎಷ್ಟು ಒಳ್ಳೇದಿಲ್ಲ ಅಂತ ಕಾಣುತ್ತೆ. ಇಲ್ಲ, ಒಂದು ಬೀಜ ಇಲ್ಲ ಅದರಲ್ಲಿ. ಬೀಜ ಇದ್ರೆ ಮಾತ್ರ ಬೆಳೆಸೋದು. ಊರಿದ ಇದು ಎಷ್ಟು ಇದಕ್ಕೆ? ಅದು 80. ಅದು ಬೇಡ, ನೀವು ಬೇರೆ ತೆಗೀರಿ. ಅದನ್ನ ನಿಮ್ಗೆ ತೋರಿಸ್ತೀನಿ. ನೀವು ಬೇರೆ ನಿಮಗೆ ಕೊಡ್ತೀನಿ ನಾನು. ಒಳ್ಳೆ ಅದು ಬೇಡ ನನಗೆ. ಕ್ಯಾರೆಟ್ ಕೊಡಿ, ಕ್ಯಾರೆಟ್. ಅರ್ಧನಾ ಅದು? ಆಯ್ತು ಆಯ್ತು ಸಾಕು. ಟೊಮೆಟೊ ನೋಡಿ, ಆಪಲ್ ಟೊಮೆಟೊ ಬೇಡ ಬೇಡ. ಸರಿ, ಅರ್ಧ ಬಾಟ್ಲಿ ನೀರು ಕೊಡ. ಪೇಪರ್ ಅಲ್ಲೊಂದು ಪೇಪರ್ ಕೊಡು.
ಒಳ್ಳೇದಿದೆ ಅಲ್ವಾ? 4 kg ಯಾಕೆ? 40, 50. ಇಲ್ಲಿ ತಕೊಂಡಾಯ್ತು. ಇಲ್ಲಿ ತಕೊಂಡಾದ್ಮೇಲೆ ಸೀದಾ ನಾವು ಫಿಶ್ ಮಾರ್ಕೆಟಿಗೆ ಹೋಗುವ. ಅಲ್ಲ, ನನಗೆ ಇದು ವೆಜಿಟೇಬಲ್ ಬೀಜ ಬೇಕಿತ್ತು, ಅಲ್ಲಿ ಹೋಗುವ. ಇಲ್ಲಿ ಒಬ್ಬರು ಪ್ರಾಯದವರು ಇದ್ದಾರೆ. ಇಲ್ಲಿ ಇದ್ಯಾವುದರಿ ಇದು? ಅಂತ ಅಲ್ಲ, ಇದು ಸಾಂಬಾರ್ ತೌತೆ ಅಂದ್ರೆ ಪಂಪ್ಕಿನ್ ಅದೊಂದು ಇರ್ಲಿ. ಇದೆಂತದ್ದು ಮತ್ತೆ? ಕೊಡ್ತೇನೆ. ಯಾವ್ದು ಈಗ? ಇದು ಕುಂಬಳಕಾಯಿ. ಇದು ಯಾವುದು? ರೆಡ್ ಹಸಿರಾ? ಇದು ಉಂಟು, ಅದರ ಎರಡು ರೀತಿ ಉಂಟು. ಎರಡು ಮಿಕ್ಸ್ ಇದೆಯಾ ಇದರಲ್ಲಿ? ಇದು ಸೌತೆಕಾಯಿ ಅಲ್ವಾ? ಹೌದು, ಮುಳ್ಳು ಸೌತೆ ಉಂಟು. ಇದು ಕಿರಾತೆ. ಇದು ಕಂಚಲ. ಇದೆಂತದ್ದು ಮತ್ತೆ? ಇದು ಇದು ಬದನೆಕಾಯಿ. ಬದನೆಕಾಯಿನ? ಇದು ಇದು ಒಂದು ಬೆಂಡೆ, 2 ಅರಿವೆ. ನಾನು ತೆಗೆದೆ, ನನಗೆ ನೋಡ್ತೇನೆ ನಾನು. ಹೀರೆ ಬೇಕಾ? ಇದು ಪಂಪ್ಕಿನ್ ಅಲ್ವಾ? ಇದು ಸೌತೆ. ಮುಳ್ಳು ಸೌತೆ ಇದೆಯಾ? ಬೇರೆ ಇದೆಯಾ ಇದರಲ್ಲಿ? ಬೇರೆ ಯಾವ ಯಾವ್ದು ಗಿಡ ಇಲ್ಲ? ಕೊಡಿ, ನನಗೆ ಒಂದೊಂದು ಪ್ಯಾಕ್ ಕೊಡಿ. ಒಂದಕ್ಕೆ ಎಷ್ಟು? 10 ರೂಪಾಯಿ. ಇದು ಸೋರೆಕಾಯಿ. ಸೋರೆಕಾಯಿನ? ಸೋರೆಕಾಯಿ ಬೇಡ. ಸೋರೆಕಾಯಿ ಅಂದ್ರೆ ಲೌಕಿ ಅಲ್ವಾ? ಅದು ಬೇಡ. ಅದು ಬೇಡ. ಫಿಶ್ ಮಾರ್ಕೆಟಿಗೆ ಹೋಗುವ ಸೀದಾ ಒಳಗೆ. ಇದು ಯಾವಾಗಲೂ ಓಪನ್ ಇರುತ್ತೆ. ಇವತ್ತು ಬೆಳಿಗ್ಗೆ ಬಂದಿದೆ ನಾನು 9 ಗಂಟೆ ಆಗಿದೆ. ಕೆಲವು ಶಾಪ್ ಓಪನ್ ಇದೆ, ಕೆಲವು ಶಾಪ್ ಓಪನ್ ಇಲ್ಲ. ಮತ್ತೆ ಓಪನ್ ಆಗುತ್ತೆ ಅದು. ಸೀದಾ ಡೈರೆಕ್ಟಾಗಿ ನಾವು ಸೀದಾ ಒಂದು ಕಡೆ ಹೋದರೆ ಮತ್ತೆ ಅವರು ಬರಲಿಕ್ಕೆ ಬಿಡಲ್ಲ. ಏನಾದರೂ ತಕ್ಕೊಂಡೇ ಬಿಡಬೇಕು. ಅಂದರೆ ಬೋನಿ ಅಂತ ಹೇಳ್ತಾರೆ. ಅದಕ್ಕೆ ಯಾವ ಶಾಪಿಗೂ ನಾನು ಹೋಗಲ್ಲ. ಸೊ ಸೀದಾ ಹೋಗಿ ನಾನು ಫಿಶ್ ಮಾರ್ಕೆಟಿಗೆ ಹೋಗ್ತೀನಿ. ನನಗೆ ಯಾವಾಗಲೂ ತಗೊಳ್ಳುವಂಥದ್ದು ಫಿಶ್ ಮಾರ್ಕೆಟ್ ಅದು. ನಾನು ಯಾವತ್ತು ಒಬ್ಬರ ಹತ್ರ ಮಾತ್ರ ತಗೊಳ್ಳೋದು. ಅವರು ನನಗೆ ಎಕ್ಸ್ಟ್ರಾ ಸ್ವಲ್ಪ ಜಾಸ್ತಿ ಕೊಡ್ತಾರೆ. ಸೊ ಅದಕ್ಕೋಸ್ಕರ ಅಲ್ಲಿ ಹೋಗ್ತಾ ಇದ್ದೀನಿ. ಈ ಅಂಗಡಿ ಯಾವತ್ತು ಶಾಪ್ ಅಂಗಡಿ, ಪೀಟರ್ ಅಂಗಡಿ ಅಂತ ಯಾವತ್ತು ತಗೊಳ್ಳುವಂಥದ್ದು ವೆಜಿಟೇಬಲ್. ಇದು ಫಿಶ್ ಅಂಗಡಿ, ಫಿಶ್ ಮಾರ್ಕೆಟ್. ಫಿಶ್ ಮಾರ್ಕೆಟ್ ದೊಡ್ಡದಿದೆ. ಹೊಟ್ಟೆಗೇತ ಸೋಕೊಂಡು ಅದು ಏತ್ ಹೊಟ್ಟೆಗ ಅವು ಸೈಕಲ್ ಹಿಡು ಬರ್ಕೊಂಡು 300 ರೂಪಾಯಿಗೆ. ಹೌದದ ಫರಕ್ ಅಂಡೆ ಟೇಸ್ಟಿ ಒಂಜೆಲ್ಲ ಕಪ್ಕೊಂಡು ಈಜೆ ಅಂದೆ ಕಾಣೆಗೇತು ಕಾಣೆ ಮಲ್ಲ ಉಂಡಿದ್ದೆ ಕಾಣೆಗೇತು ಹಾಯ್ ವಿಶ್ವಾಸ ಮಸ್ಲಿ ಹಂಗತ್ತ ಕಣ್ ಮುಂಚೆ ಎಕ್ಲಂತ ಹುಷಾರಸ ಅದೇ ಮೀನು ಬಡ್ಚಿ ಅಂಕ ಬಡ್ಚಿ ಅಕ್ಕ
ಮೂಜೆ ಹೂವಡ ಮೂಜೆ ತುಲೆ ತುಲೆಗೆ ಮೀನು ಇಲ್ಲ 300 ಗ್ರಾಮ್ ಒಂಜಿ ಕೆಜಿದೆಲ್ಲ ಬಾಲೆ ನಾಲ್ಕು ಏ ತಪ್ಪುಂಡೆ 520 ಒಬ್ಬ ಅವು ಜಾಸ್ತಿ ಉಂಡು ಅವೊಂಜಿ ಗತೆ ಬರ್ಚಿ 500 ಇದು ಕೊಡಿ ನಂಗೆ ಕಾಲು 1 ಕೆಜಿಗೆ ಎಷ್ಟಾಗುತ್ತೆ ಕಡಿಮೆಗೆ ಕೊಡಲ್ಲ ಹಾಂ 1 ಕೆಜಿ ಬೇಡ ಅಂತ ಅರ್ಧ ಕೆಜಿ ಸಾಕು ಅರ್ಧ ಕೆಜಿ ಎಷ್ಟು ಸ್ವಲ್ಪ ಬರೋದು ಅದು ಒಳ್ಳೆದುಂಟು 1 ಕೆಜಿಗೆ ಎಷ್ಟು ಆಗುತ್ತೆ ಎಷ್ಟು ಬರುತ್ತೆ ನೋಡಿ ನಮ್ಗೆ ಭಾರಿ ಒಳ್ಳೇದಾಗ್ತದೆ ಪದಾರ್ಥಕ್ಕೆ ಪದಾರ್ಥ ಅಲ್ಲ ನಾವು ಒಂದು ಫ್ರೈ ಮಾಡಿ ಎಷ್ಟು ಬರ್ತದೆ ನೋಡಿ ಅದು ಹಾಕಿ ಯಾಕೆ ತೆಗಿತೀರಾ ಒಂದು ಕಾಲು ಉಂಟು ಪರವಾಗಿಲ್ಲ ಏನಾಗಲ್ಲ ಬೇರೆ ಬೇರೆ ಏನಿಲ್ಲ